ಪಾವಗಡ ತಾಲೂಕಿನ ಸಮಸ್ಯೆಗಳನ್ನು ಬಗೆಹರಿಸಲು ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿ ಜೆಡಿಎಸ್ ಪಕ್ಷದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾಜಿ ಶಾಸಕರಾದ ಕೆ.ಎಂ. ತಿಮ್ಮರಾಯಪ್ಪ, ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಎನ್.ಎ. ಹಿರೇಣ, ಮಹಾಪ್ರಧಾನ ಕಾರ್ಯದರ್ಶಿ ಸೊಗಡು ವೆಂಕಟೇಶ್, ರಾಜಶೇಖರ್ ಮತ್ತು ಗಂಗಾಧರ ನಾಯ್ಡು, ಬರು ಮಹೇಶ್ ಮತ್ತಿತರ ಮುಖಂಡರುಗಳು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಮಗೆ ಅವರು ಭರವಸೆಯನ್ನು ಕೊಟ್ಟಿದ್ದರು. ಅಂದಿನ ನಮ್ಮ ವಿದ್ಯುತ್ ಸಚಿವರು ಡಿ.ಕೆ. ಶಿವಕುಮಾರ್ ಅವರು ಅವತ್ತು ನಮಗೆ ಭರವಸೆಯನ್ನು ನಮಗೆ ಅಸೆಂಬ್ಲಿಯಲ್ಲೇ ಕೊಟ್ಟಿದ್ದರು. ಆದರೂ ಇವತ್ತು ಅಲ್ಲಿ ಬೆರಳೆಣಿಕೆಯಷ್ಟು ಜನ ಇವತ್ತು ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದು ಹೊರಗಡೆ ಜನ, ನಮ್ಮ ತಾಲೂಕಿನವ್ರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡದೆ ಸುಮಾರು ಹೊರಗಡೆಯಿಂದ ಬರ್ತಕ್ಕಂಥ ಜನರಿಗೆ ಸುಮಾರು 40% ಅಧಿಕವಾಗಿ ಉದ್ಯೋಗಗಳನ್ನು ಅವರು ಕೊಟ್ಟಿದ್ದಾರೆ ಅಂತ ಬಿಟ್ಟರೆ ನಮಗೆ ತಿಳಿದು ಬಂದಿದೆ. ಆ ಸ್ಥಳೀಯರಿಗೆ ಉದ್ಯೋಗವನ್ನು ಕೊಡಿಸ್ತಕ್ಕಂಥ ಕೆಲಸ ಆಗಬೇಕು. ಜೊತೆಗೆ ಭೂರಹಿತರಿಗೆ, ಕೃಷಿ ಕಾರ್ಮಿಕರಿಗೆ ಇವತ್ತು ತುಂಬ ತೊಂದರೆ ಆಗಿದೆ. ಜೀವನ ಮಾಡೋಕ್ಕೆ ತುಂಬ ತೊಂದರೆ ಆಗಿದೆ. ಸಣ್ಣ ಹಿಡುವಳಿದಾರರಿಗೂ ತುಂಬ ತೊಂದರೆ ಆಗಿದೆ. ಸಣ್ಣ ಹಿಡುವಳಿದಾರರು, ಭೂರಹಿತರು, ಕೃಷಿ ಕಾರ್ಮಿಕರಿಗೆ ಏನು ವ್ಯವಸಾಯವನ್ನು ನಂಬಿ ಅಲ್ಲಿ ಬದುಕನ್ನು ಕಟ್ಕೊಂಡಿದ್ರು ಅವ್ರಿಗೆ ಇವತ್ತು ತುಂಬ ತೊಂದರೆ ಆಗಿದೆ. ಅವರಿಗೆ ಒಂದು ಆ ಭಾಗದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಯಾವುದಾದ್ರು ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಿ, ಕಾರ್ಖಾನೆ ಯಾವುದಾದ್ರು ಉದ್ಯಮವನ್ನು ಸ್ಥಾಪನೆ ಮಾಡಿ ಈ ತಾಲೂಕಲ್ಲಿರ್ತಕ್ಕಂಥ ನಿರುದ್ಯೋಗ ಸಮಸ್ಯೆಯನ್ನು ಹೋರಾಡ್ತಕ್ಕಂಥದಕ್ಕೆ ಒಂದು ಆದ್ಯತೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನಾದರೂ ಕೊಡುವವರಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೊಂದು ಪ್ರಶ್ನೆ. ಅಲ್ಲಿನ ಜನಜೀವನದ ಬಗ್ಗೆ, ಆ ಭಾಗದ ಒಂದು ಇದ್ರ ಬಗ್ಗೆ ಅಧ್ಯಯನ ಮಾಡಿ ಅಲ್ಲಿ ಯಾವ ರೀತಿ ಕ್ಲಿಷ್ಟಕರವಾದಂಥ ಪರಿಸ್ಥಿತಿ ಇದೆ ಭೂರಹಿತರಿಗೆ, ಕೂಲಿ ಕಾರ್ಮಿಕರಿಗೆ ಎಂಬುದು ಸಿದ್ದರಾಮಯ್ಯ ಅದನ್ನು ಮನಗಾಣಬೇಕು. ಮತ್ತು ನಮ್ಮ ತಾಲೂಕಲ್ಲಿ ಭಾಳಷ್ಟು ಕುಡಿಯುವ ನೀರಿನ ಘಟಕಗಳು, ಶುದ್ಧ ಕುಡಿಯುವ ನೀರಿನ ಘಟಕಗಳಿವೆ. ನಾವು ಹಿಂದೆ ಇದೇ ಸರ್ಕಾರ ಇದ್ದಾಗ, ಇವ್ರದೇ ಸರ್ಕಾರ ಇದ್ದಾಗ ಸುಮಾರು 270ಕ್ಕೂ ಅಧಿಕವಾದಂಥ ಈ ಫ್ಲೋರೈಡ್ ನಿರ್ಮೂಲನೆ ಮಾಡಲಿಕ್ಕೋಸ್ಕರ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ನಾವು ಸ್ಥಾಪನೆ ಮಾಡಿದ್ವಿ. ಇವತ್ತು ಅವು 50%ಗಿಂತ ಹೆಚ್ಚು ಘಟಕಗಳು ಇವತ್ತು ನಿಷ್ಕ್ರಿಯವಾಗಿದ್ದಾವೆ. ಅವು ನಿರ್ವಹಣೆ ಮಾಡಿದಲ್ಲಿ ಇವತ್ತು ಜನರು ತುಂಬ ಕಷ್ಟದಲ್ಲಿ ಅನುಭವಿಸ್ತಾ ಇದ್ದಾರೆ. ಆ ಘಟಕಗಳ ಬಗ್ಗೆ ಜಾಗೃತಿ ಮೂಡಿಸಿ ಜನರಿಗೆ ಕುಡಿಯುವ ನೀರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ಸರ್ಕಾರ ಕೂಡಲೇ ಇಂಥ ಒಂದು ಘಟಕಗಳನ್ನು ಏನಾದರೂ ಕೂಡ ಸರಿಪಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ಶುದ್ಧ ಕುಡಿಯುವ ನೀರಿಗೆ ಇದು ಮಾಡೋದು. ತುಂಗಭದ್ರಾ ಡ್ಯಾಮ್ ನೀರು ಇವತ್ತೇನು ನಮ್ಮ ತಾಲೂಕಿಗೆ ಕುಡಿಯುವ ನೀರಿಗೋಸ್ಕರ ಉದ್ಘಾಟನೆ ಮಾಡಲಿಕ್ಕೆ ಸಿದ್ದರಾಮಯ್ಯ ಬರ್ತಾ ಇದ್ದಾರೆ. ಈ ಒಂದು ಯೋಜನೆಯನ್ನು ಪ್ರಾರಂಭ ಯೋಜನೆ ಸಹ ನೆನೆಗುದಿಗೆ ಬಿದ್ದು ಅದು ಸಹ ಪ್ರಾರಂಭ ಆಗಿ ಬಹಳ ವರ್ಷ ಆಗಿದೆ. ಆ ಕಾಮಗಾರಿ ಸಹ ಇವತ್ತು ನೆನೆಗುದಿಗೆ ಬಿದ್ದಿದ್ದಾವೆ. ಅದರಿಂದ ನಮ್ಮ ಪಾವಗಡ ತಾಲೂಕಿನ ಕೆರೆಗೆ ನೀರು ಬರ್ತಕ್ಕಂಥ ಒಂದು ಯೋಜನೆ 0.54 TMC ವಾಟರ್ ನಮಗೆ ಅಲೋಕೇಶನ್ ಆಗಿದೆ. ಅದನ್ನು ಹೆಚ್ಚು ಮಾಡಿ ಆ ಒಂದು ಯೋಜನೆಯನ್ನು ಕೂಡ ತ್ವರಿತವಾಗಿ ಕಾಮಗಾರಿಯನ್ನು ಮುಗಿಸ್ಬೇಕಂತ ಬಿಟ್ಟೇಳಿ ಮತ್ತು ನೀರನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕಂತ ಬಿಟ್ಟೇಳಿ ನಾವು ನಮ್ಮ ಪಕ್ಷದ ವತಿಯಿಂದ ನಾವು ಅವರಿಗೆ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಎಲ್ಲ ಗ್ರಾಮಗಳು ನೀರಿನ ಬಂದಿಲ್ಲ, ಎಲ್ಲ ಗ್ರಾಮಗಳು ನೀರಿನ ಬಂದಿಲ್ಲ. ಪರಿಷ್ಕಾರ ಮಾಡಿಕೊಡ್ಬೇಕಲ್ಲ. ಇಷ್ಟು ನಮ್ಮ ತಾಲೂಕಿನ ಜ್ವಲಂತ ಸಮಸ್ಯೆಗಳೆಲ್ಲ ಎಲ್ಲ ಬಿಡೋರು ಯಾಕಂದ್ರೆ ಪಾವಗಡ ತುಂಬಾ ಬರಪೀಡಿತ ಪ್ರದೇಶ. ಅದೇ ಯಾವುದು ರಾಮನಗರ ಆ ಕಡೆ ಎಲ್ಲ ಮೊನ್ನೆ ಬಜೆಟ್ನಲ್ಲಿ ಇದು ಮಾಡಿದ್ರು ಕೂಡ ಆ ಕಡೆ ಯಾವುದು ಹೇಮಾವತಿ ಕೆನಾಲ್ಗೆ 10,000 ಕೋಟಿಯನ್ನು ಹಣ ಬಿಡುಗಡೆ ಮಾಡ್ತಾರೆ. ಎತ್ತಿನಹೊಳೆ ಯೋಜನೆಗೆ ಇಲ್ಲಿಗೆ ಪಾವಗಡಕ್ಕೆ ಹಣ ಕೊಡಲ್ಲ. ಯಾಕೆ ಕೊಡಲ್ಲ ಅಂದ್ರೆ ವೆಂಕಟೇಶ್ ಅವ್ರಿಗೆ ಇದು ಕೊಡ್ತಾರೆ, ಅದು ತುಮೂಲ್ ಅಧ್ಯಕ್ಷ. ಅದ್ರ ಬದಲಾಗಿ ಅದೇ ವೆಂಕಟೇಶ್ ಅವರು ಈ ಪಾವಗಡ ತಾಲೂಕಿನ ಬಗ್ಗೆ ಯೋಚನೆ ಮಾಡಲ್ಲ. ಅವ್ರು ಸ್ವಂತ ಸ್ವಯಂ ಇದಕ್ಕೆ ಮಾತ್ರ ಅವ್ರ ಸ್ವಾರ್ಥಕ್ಕೆ ಕೇಳ್ತಾರೆ ಮುಖ್ಯಮಂತ್ರಿ ಹತ್ರ. ಅವ್ರು ಪಾವಗಡ ಜನತೆ ಬಗ್ಗೆ ಅವ್ರಿಗೆ ಕಿಂಚಿತ್ತು ಕೂಡ ಅವ್ರಿಗೆ ಇದಿಲ್ಲ. ಯೋಜನೆ ಸಹ ನೆನೆಗುದಿಗೆ ಬಿದ್ದು ಅದು ಸಹ ಪ್ರಾರಂಭ ಆಗಿ ಬಹಳ ವರ್ಷ ಆಗಿದೆ. ಆ ಕಾಮಗಾರಿ ಸಹ ಇವತ್ತು ನೆನೆಗುದಿಗೆ ಬಿದ್ದಿದ್ದಾವೆ. ಅದರಿಂದ ನಮ್ಮ ಪಾವಗಡ ತಾಲೂಕಿನ ಕೆರೆಗೆ ನೀರು ಬರ್ತಕ್ಕಂಥ ಒಂದು ಯೋಜನೆ 0.54 TMC ವಾಟರ್ ನಮಗೆ ಅಲೋಕೇಶನ್ ಆಗಿದೆ. ಅದನ್ನು ಹೆಚ್ಚು ಮಾಡಿ ಆ ಒಂದು ಯೋಜನೆಯನ್ನು ಕೂಡ ತ್ವರಿತವಾಗಿ ಕಾಮಗಾರಿಯನ್ನು ಮುಗಿಸ್ಬೇಕಂತ ಬಿಟ್ಟೇಳಿ ಮತ್ತು ನೀರನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕಂತ ಬಿಟ್ಟೇಳಿ ನಾವು ನಮ್ಮ ಪಕ್ಷದ ವತಿಯಿಂದ ನಾವು ಅವರಿಗೆ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ನಾವು ಯಾಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರಿತಿದ್ದೀವಿ ಅಂದರೆ, ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಪಾವಗಡ ತಾಲೂಕಿಗೆ ಇವತ್ತು 21ನೇ ತಾರೀಕು ಸೋಮವಾರದಂದು ಬರುವವರಿದ್ದಾರೆ. ಅವರ ಗಮನಕ್ಕೆ ಭಾಳಷ್ಟು ಗಂಭೀರವಾದಂಥ ಸಮಸ್ಯೆಗಳನ್ನು ತರಲಿಕ್ಕೋಸ್ಕರ ಮಾಧ್ಯಮಗಳ ಮುಖೇನ ನಾವು ಅವ್ರ ಗಮನಕ್ಕೆ ತರಲಿಕ್ಕೋಸ್ಕರ ನಾವು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ.
ನಮ್ಮ ತಾಲೂಕಿಗೆ ಈಗ ನಾವು ನೋಡಿದಾಗ ಎತ್ತಿನಹೊಳೆ ಯೋಜನೆ ಪ್ರಾರಂಭ ಆಗಿ ಭಾಳ ಸುಮಾರು 12-13 ವರ್ಷ ಆಯಿತು. ಇದುವರೆಗೂ ಕೂಡ ಎತ್ತಿನಹೊಳೆ ಪ್ರಾಜೆಕ್ಟ್ಗೆ ಮಧುಗಿರಿ ಮತ್ತು ಕೋಟಗೆರೆಗೆ 400 ಚಿಲ್ಲರೆ ಕೋಟಿ ಹಣವನ್ನು ಅಲ್ಲಿಗೆ ಕಾಯ್ದಿರಿಸಿದ್ದಾರೆ. ನಮ್ಮ ತಾಲೂಕನ್ನು ಕಡೆಗಣಿಸಿದ್ದಾರೆ. ಇದೊಂದು ಗಡಿ ಪ್ರದೇಶವಾಗಿದ್ದು ಈ ಭಾಗದಲ್ಲಿ ನಮಗೆ ತ್ವರಿತವಾಗಿ ಅದಕ್ಕೆ ಹಣವನ್ನು ಬಿಡುಗಡೆ ಮಾಡಿ ಈ ಭಾಗದ ಕಾಮಗಾರಿಗಳನ್ನು ಬೇಗ ಮುಗಿಸಬೇಕು ಅಂತ ನಾವು ಮುಖ್ಯಮಂತ್ರಿಗೆ ನಾವು ಒತ್ತಾಯ ಕೊಡ್ತೀವಿ. ಈ ಮುಖ್ಯ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.